ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದರೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಜಾತಿ ಗಣತಿ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರ ನಿರಾಕರಿಸಿದೆ. ಹೈಕೋರ್ಟ್ ಅಂದರೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಅಥವಾ ದೊಡ್ಡ ಮಟ್ಟದಲ್ಲಿ ವಿರೋಧ ಆಗ್ತಾ ಇತ್ತು, ಜಾತಿ ಗಣತಿಗೆ ತಡೆ ನೀಡಬೇಕು, ಇಲ್ಲ ಅಂದರೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಹಲವು ಸಮುದಾಯದ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ರು ಸರ್ಕಾರದ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ. ಜೊತೆಗೆ ಹೈಕೋರ್ಟ್ಗೂ ಕೂಡ ಹೋಗಿದ್ರು. ಆದರೆ ಜಾತಿ ಗಣತಿಗೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಷರತ್ತು ಹಾಕಿರೋದು, ಕೆಲವು ಷರತ್ತುಗಳನ್ನು ಹಾಕಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಸಮೀಕ್ಷೆಯ ದತ್ತಾಂಶವನ್ನ ಬಹಿರಂಗಪಡಿಸದಂತೆ ಸೂಚನೆಯನ್ನ ನೀಡಲಾಗಿದೆ. ಇಂಟ್ರೆಸ್ಟಿಂಗ್. ಏನೇ ಸಮೀಕ್ಷೆ ಇದ್ರೂ ಕೂಡ ಸಮೀಕ್ಷೆಯ ದತ್ತಾಂಶ ಏನಿರುತ್ತೆ, ಅಂಕಿ ಸಂಖ್ಯೆ ಏನಿರುತ್ತೆ, ಅದನ್ನ ಬಹಿರಂಗ ಮಾಡಬಾರದು. ಗಣತಿ ಆದ ನಂತರ ಅದೆಲ್ಲ ಸೀಕ್ರೆಟ್ ಆಗಿರಬೇಕು, ರಹಸ್ಯವಾಗಿರಬೇಕು. ಅದನ್ನ ಬಿಟ್ಟು ಅದನ್ನ ಬಹಿರಂಗಪಡಿಸೋದಕ್ಕಿಂತ ಅಧಿಕೃತವಾಗಿ ಬಹಿರಂಗಪಡಿಸೋದಕ್ಕಿಂತ ಮುಂಚೆ ಆ ದತ್ತಾಂಶವನ್ನ ಎಲ್ಲರಿಗೂ ತಿಳಿಸಿಬಿಟ್ರೆ ಅದು ಮತ್ತೆ ವಿರೋಧಕ್ಕೆ ಕಾರಣ ಆಗುತ್ತೆ. ಜಾತಿ ಗಣತಿಗೆ ಹೈಕೋರ್ಟ್ ಯಾವೆಲ್ಲ ಷರತ್ತುಗಳನ್ನು ವಿಧಿಸಿದೆ? ನಂಬರ್ 1, ದತ್ತಾಂಶವನ್ನ ಸರ್ಕಾರ ಸೇರಿ ಯಾರಿಗೂ ಬಹಿರಂಗಪಡಿಸಬಾರದು. ನೋಡಿ, ದತ್ತಾಂಶ, ಜಾತಿ ಗಣತಿಯ ದತ್ತಾಂಶ ಏನಿರುತ್ತೆ ಅದನ್ನ ಸರ್ಕಾರ ಸೇರಿದಂತೆ ಸರ್ಕಾರಕ್ಕೂ ಗೊತ್ತಾಗಬಾರ್ದು, ಇದು ಜೊತೆಗೆ ಯಾರಿಗೂ ಗೊತ್ತಾಗಬಾರ್ದು, ಬಹಿರಂಗಪಡಿಸಬಾರ್ದು. ಇನ್ನು ಷರತ್ತು ನಂಬರ್ 2, ಜನರು ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿಯನ್ನ ಪಡಿಬೇಕು, ಒತ್ತಾಯ ಮಾಡಂಗಿಲ್ಲ. ಜನರು ಸ್ವಯಂ ಪ್ರೇರಿತರಾಗಿ ಮಾಹಿತಿಯನ್ನು ನೀಡಿದ್ರೆ ಮಾತ್ರ ಪಡಿಬೇಕು, ಅವ್ರಿಗೆ ಒತ್ತಡ ಹಾಕೋದು ಅದೆಲ್ಲ ಮಾಡಂಗಿಲ್ಲ. ಇನ್ನು ಷರತ್ತು ನಂಬರ್ 3, ಸಮೀಕ್ಷೆ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಬೇಕು. ಇದನ್ನೇ ಹಲವು ಸಮುದಾಯದ ನಾಯಕರು ಹೇಳ್ತಾ ಇರೋದು. ಏಕಾಏಕಿಯಾಗಿ ಸಮೀಕ್ಷೆ ಮಾಡ್ತೀವಿ, ಜಾತಿ ಗಣತಿ ಮಾಡ್ತೀವಿ ಅಂತ ಅಂದಾಗ ಸಾಕಷ್ಟು ಜನ, ಸಮುದಾಯದ ಜನ ಗೊಂದಲಕ್ಕೀಡಾಗಿರ್ತಾರೆ. ಏನು ಬರೆಸಬೇಕು ಗಣತಿ ಸಂದರ್ಭದಲ್ಲಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿನೇ ಕೇಳಿದ್ರು ಬಹಳಷ್ಟು ಸಮುದಾಯದ ನಾಯಕರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಕೂಡ ಇದೆ, ಸಮೀಕ್ಷೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ. ಅರಿವು ಮೂಡಿಸಬೇಕು ಅಂತ ಅಂದರೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಲೇಬೇಕಾಗುತ್ತೆ. ಇನ್ನು ಷರತ್ತು ನಂಬರ್ 4, ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕಬಾರ್ದು, ಒತ್ತಡ ಅಂತೂ ಇರಲೇಬಾರ್ದು. ಇನ್ನು ಷರತ್ತು ನಂಬರ್ 5, ಆಯೋಗ ಹೊರತುಪಡಿಸಿ ಬೇರೆ ಯಾರಿಗೂ ದತ್ತಾಂಶ ಸಿಗುವಂತಿಲ್ಲ. ಆಯೋಗ ಏನಿದೆ ಆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಿಗೂ ದತ್ತಾಂಶ ಸಿಗಬಾರದು. ಇನ್ನು ಷರತ್ತು ನಂಬರ್ 6, ದತ್ತಾಂಶದ ಗೌಪ್ಯತೆ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಕೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ.